ಇವತ್ತು ಎಲ್ಲಾ ಯುವಕರಲ್ಲಿ ದುಶ್ಚಟಗಳು ಹೆಚ್ಚಾಗಿದೆ. ಅಂತದ್ರಲ್ಲಿ ನಮ್ಮ ಯುವಕರು ಇವತ್ತು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ, ಇದು ಗ್ರಾಮೀಣ ಸ್ಪರ್ಧೆ, ಇದು ಜಾನಪದ ಕ್ರೀಡೆ, ಇದು ಈ ಕ್ರೀಡೆಗೆ ಉತ್ತೇಜನವನ್ನ ಕೊಡ್ತಾ ಇರತಕ್ಕಂಥ ಉದ್ದೇಶ ಇಷ್ಟೇ. ಪುನಃ ಮತ್ತೆ ಈ ನೆಲದಲ್ಲಿ ಜಾನಪದ ಕ್ರೀಡೆಗಳು ಪುನಶ್ಚೇತನವಾಗಬೇಕು. ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯದ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಐತಿಹಾಸಿಕ ಹಿನ್ನೆಲೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 1,11,11 ರೂಪಾಯಿ ಇರ್ತದೆ. ದ್ವಿತೀಯ ಬಹುಮಾನ 71,111 ರೂಪಾಯಿ. ತೃತೀಯ ಬಹುಮಾನ 51,111. ಹಾಗೆ ನಾಲ್ಕನೇ ಬಹುಮಾನ 31,111 ಮತ್ತು ಐದನೇ ಬಹುಮಾನ 11,111 ರೂಗಳನ್ನ ಇಲ್ಲಿ ಇಡಲಾಗಿದೆ. ಸ್ನೇಹಿತರೆ ನೋಡಿ, ಈ ದಿನ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣವಾರ ಗ್ರಾಮದಲ್ಲಿದ್ದೀವಿ. ಈ ಬಾಣವಾರ ಗ್ರಾಮದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಅಭಿಮಾನಿಗಳ ಬಳಗ ಹಾಗೂ ಹಳ್ಳಿಕಾರ್ ಗೋತಳಿ ಅಭಿಮಾನಿಗಳ ಬಳಗದ ವತಿಯಿಂದ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ದಿನಾಂಕ 9 ಇದೇ ಮೇ 2026ನೆಯ ಶನಿವಾರದಂದು ಸ್ನೇಹಿತರೆ ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಈ ಒಂದು ಬಾಣಾವರದ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಸ್ವಾಗತವನ್ನು ಬಯಸಲು ನೋಡಿ ಒಂದು ಕೋಟೆ ಆಂಜನೇಯ ಸ್ವಾಮಿ ಒಂದು ಸೇವಾ ಬಳಗದ ಒಂದು ಕಮಿಟಿಯವರು ಇವರೆಲ್ಲ ಕಾಯ್ತಾ ಇದ್ದಾರೆ. ನೋಡಿ, ಇವರ ನಡುವೆ ಈ 3 ರಾಸುಗಳು ಕೂಡ ಇದೆ. ನೋಡಿ, ಈ ರಾಸು ಒಂದು ನೀವೆಲ್ಲ ನೋಡಿರ್ತೀರಾ, ಸುಮಾರು 45 ಬಹುಮಾನಗಳಿಗಿಂತ ಹೆಚ್ಚು ಬಹುಮಾನವನ್ನ ಗೆದ್ದು ಹೆಸರು ಮಾಡಿರುವಂತಹ ರಾಸು ಸ್ನೇಹಿತರೆ. ಮೊನ್ನೆ ಏನು 999 ಶತ್ರು ಒಂದು ವಿಡಿಯೋವನ್ನು ಮಾಡುವಾಗ ಆ ವಿಡಿಯೋದಲ್ಲಿ ಈ ಎತ್ತಿನ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರು, ಸಿಪಾಯಿ ಅಂತೇಳಿ. ಆ ಒಂದು ಎತ್ತು ಇದೆ, ಪಾರಿ ಇದೆ, ಮತ್ತೆ ಬಗೀರ ಇದೆ ಸ್ನೇಹಿತರೆ. ಇದು ಭಾರಿ ನಗದು ಬಹುಮಾನವನ್ನ ಇಟ್ಟು ಆಯೋಜನೆ ಮಾಡಿರುವ ಒಂದು ಸ್ಪರ್ಧೆ ಆಗಿದೆ ಸ್ನೇಹಿತರೆ. ನೋಡಿ, ಅದೇ ಅಂಕಣದ ಮೇಲೆ ನಿಂತು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಏನನ್ನು ನಗದು ಬಹುಮಾನ ಇಟ್ಟಿದ್ದಾರೆ, ಏನೇನು ನಿಯಮಾವಳಿಗಳಿದಾವೆ ಸ್ನೇಹಿತರೆ, ಈ ಒಂದು ಸ್ಪರ್ಧೆಯನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿನ ಒಂದು ಕಮಿಟಿಯವರಿಂದ ತಿಳಿಸ್ಕೊಡ್ತೀನಿ. ನೋಡಿ, ಈ ಸ್ಪರ್ಧೆಗೆ ಒಂದು ಚಲನಚಿತ್ರ ನಾಯಕರು ಕೂಡ ಬರುವಂತ ಒಂದು ನಿರೀಕ್ಷೆಯಲ್ಲಿದೆ, ಅನೇಕ ಗಣ್ಯರು ಕೂಡ ಬರೋ ಒಂದು ನಿರೀಕ್ಷೆಯಲ್ಲಿದೆ. ಇದು ಪ್ರಥಮ ಬಾರಿಗೆ ಬಾಣಾವರದಲ್ಲಿ ಆಯೋಜನೆ ಮಾಡಿರುವಂತಹ ಗಾಡಿ ಸ್ಪರ್ಧೆ. ಈ ಒಂದು ಸ್ಪರ್ಧೆಗೆ ಸುಮಾರು ಜಿಲ್ಲೆಗಳಿಂದ ಎತ್ತುಗಳು ವೇಟ್ ಮಾಡ್ತಾ ಇದೆ. ಬಾಣಾವರಕ್ಕೆ ನಾವು ಗಾಡಿ ರೇಸಿಗೆ ಹೋಗ್ಬೇಕು, ತುಂಬಾ ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ತಿದ್ದಾರೆ ಅಂತೇಳಿ ಎಷ್ಟೋ ಎತ್ತುಗಳನ್ನ ನಿಲ್ಸ್ಬಿಟ್ಟಿದ್ದಾರೆ, ನಾವು ಬಾಣಾವರಕ್ಕೆ ಹಾಕ್ಬೇಕು ಅಂತ. ಆ ನಿಲ್ಸಿರುವಂತಹ ರಾಸುಗಳಿಗೆ ಇಲ್ಲಿನ ಒಂದು ನಿಯಮಗಳನ್ನ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಎತ್ತುಗಳನ್ನ ಇಲ್ಲಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛೆ ಇದ್ರೆ ಈ ನಿಯಮಗಳನ್ನ ತಿಳ್ಕೊಂಡು ಸ್ನೇಹಿತರೆ ಬಂದು ಭಾಗವಹಿಸಿ. ಓಕೆ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲಿಗೆ ಧನ್ಯವಾದಗಳು. ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ತುಂಬಾ ಜನದ ಒಂದು ಪರಿಶ್ರಮ ಇರಬೇಕು. ಸುಮಾರು 1 ತಿಂಗಳ ಓಡಾಟ ಅಂತೂ ಕಂಪಲ್ಸರಿ ಇರುತ್ತೆ. ನಿಮ್ಮ ಒಂದು ಗ್ರಾಮದಲ್ಲಿ ಈ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದಿರಾ ಸರ್? ಏನೇನ್ ಬಹುಮಾನಗಳನ್ನ ಇಟ್ಟಿರ್ತೀರಾ? ಯಾವ್ಯಾವ ತಳಿಗಳು ಭಾಗವಹಿಸಬಹುದು? ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ನೋಡಿ, ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘ ಮತ್ತು ಹಳ್ಳಿಕಾರ್ ಬ್ರಿಗೇಡ್ ಇವರ ವತಿಯಿಂದ ಸಂಘದ ಪ್ರಥಮ ವರ್ಷದ ಅಂತಾರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟದ ಒಂದು ಏನು ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಈ ಒಂದು ಸ್ಥಳದಲ್ಲಿ ದಿನಾಂಕ 9/5/2026 ಶನಿವಾರ ಮತ್ತು 10/5/2026 ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಇಡೀ ಪ್ರಪಂಚ ಮೊಬೈಲ್ ಮಯ ಆಗಿದೆ. ಹೌದು, ಮೊಬೈಲ್ ಮಯ ಆಗಿ ಕೈಯನ್ನ ಮೊಬೈಲಿಗೆ, ಕಣ್ಣನ್ನು ಮೊಬೈಲಿಗೆ ನಾವು ದಾನ ಮಾಡಾಗಿದೆ. ಇವತ್ತು ಜಾನಪದ ಕ್ರೀಡೆಗಳು, ಜಾನಪದ ಸಾಹಿತ್ಯ, ಗ್ರಾಮೀಣ ಕ್ರೀಡೆಗಳು ನಶಿಸಿ ಅವನತಿಯ ಹಂತದಲ್ಲಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಜಾನಪದ ಕ್ರೀಡೆಗಳನ್ನ ಉಳಿಸಲೇಬೇಕು ಅಂತಕ್ಕಂತಹ ಹೋರಾಟವನ್ನ ಮಾಡಿ ಹೊರಟಿರ್ತಕ್ಕಂತಹ ಯುವಕರಿಗೆ ಮೊದಲು ಬಾಣಾವರದ ಜನತೆಯ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಇವತ್ತು ಎಲ್ಲಾ ಯುವಕರಲ್ಲಿ ದುಶ್ಚಟಗಳು ಹೆಚ್ಚಾಗಿದೆ. ಅಂತದ್ರಲ್ಲಿ ನಮ್ಮ ಯುವಕರು ಇವತ್ತು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ, ಇದು ಗ್ರಾಮೀಣ ಸ್ಪರ್ಧೆ, ಇದು ಜಾನಪದ ಕ್ರೀಡೆ, ಇದು ಈ ಕ್ರೀಡೆಗೆ ಉತ್ತೇಜನವನ್ನ ಕೊಡ್ತಾ ಇರತಕ್ಕಂಥ ಉದ್ದೇಶ ಇಷ್ಟೇ. ಪುನಃ ಮತ್ತೆ ಈ ನೆಲದಲ್ಲಿ ಜಾನಪದ ಕ್ರೀಡೆಗಳು ಪುನಶ್ಚೇತನವಾಗಬೇಕು. ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯದ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಐತಿಹಾಸಿಕ ಹಿನ್ನೆಲೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 1,11,11 ರೂಪಾಯಿ ಇರ್ತದೆ. ದ್ವಿತೀಯ ಬಹುಮಾನ 71,111 ರೂಪಾಯಿ. ತೃತೀಯ ಬಹುಮಾನ 51,111. ಹಾಗೆ ನಾಲ್ಕನೇ ಬಹುಮಾನ 31,111 ಮತ್ತು ಐದನೇ ಬಹುಮಾನ 11,111 ರೂಗಳನ್ನ ಇಲ್ಲಿ ಇಡಲಾಗಿದೆ. ಮತ್ತು ವಿಶೇಷವಾಗಿ ನೀವು ಇಲ್ಲಿ ಗಮನಿಸಬಹುದು, ವಿಶೇಷವಾದಂತಹ ಒಂದು ಕ್ರೀಡಾಂಗಣದ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಬಂದಂತಹ ರಾಸುಗಳನ್ನ ಕಟ್ಟಲಿಕ್ಕೆ ಮರದ ವ್ಯವಸ್ಥೆಗಳಿರ್ಬೋದು, ಉತ್ತಮವಾದಂತಹ ಒಂದು ಸ್ಥಳಾವಕಾಶದ ವ್ಯವಸ್ಥೆ ಇದೆ. ಸ್ಥಳ ತುಂಬಾ ವಿಶಾಲವಾಗಿರ್ತಕ್ಕಂತಹ ಸ್ಥಳದಲ್ಲಿ ಈ ಒಂದು ಆಯೋಜನೆಯನ್ನ ಮಾಡಲಾಗಿದೆ. ಮತ್ತೆ ಈ ಒಂದು ಕ್ರೀಡಾಂಗಣದಲ್ಲಿ ಈ ನಡೀತಾ ಇರತಕ್ಕಂತಹ ಈ ಒಂದು ಜಾನಪದ ಕ್ರೀಡೆಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮತ್ತು ಪ್ರೋತ್ಸಾಹವನ್ನ ನೀಡಲಿಕ್ಕೆ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂತಹ ಧ್ರುವ ಸರ್ಜಾರ್ ಅವರು ಮತ್ತು ನಮ್ಮ ಹಾಸನ ಜಿಲ್ಲೆಯ ಸಂಸದರಾಗಿರ್ತಕ್ಕಂತಹ ಶ್ರೇಯಸ್ ಪಟೇಲ್ ರವರು, ಶಾಸಕರಾದಂತಹ KM ಶಿವಲಿಂಗ ಅವರು ಸೇರಿದಂತೆ ಹಲವಾರು ಜನ, ಹಾಗೆ ಹಾಸ್ಯ ಕಲಾವಿದರಾದಂತಹ ಧರ್ಮಣ್ಣನವರು, ಅಂತಾರಾಷ್ಟ್ರೀಯ ದೇಹದಾಢ್ಯ ಸ್ಪರ್ಧೆಯ ವಿಜೇತರಾದಂತಹ ಚೇತನ್ ಕೋಡಪ್ಪನವರು ಮತ್ತು ಮತ್ತೊಬ್ಬ ಹಾಸ್ಯ ನಟನಾದಂತಹ ಪ್ರವೀಣ್ ಕೆಂಪೇಗೌಡರು ಸೇರಿದಂತೆ ಹಲವಾರು ಜನ ಆಗಮಿಸ್ತಾ ಇದ್ದಾರೆ. ಮತ್ತು ಬಾಣಾವರ ಮೂಲತಃ ಒಂದು ಜಾನಪದ ಹಿನ್ನೆಲೆಯನ್ನ ಹೊಂದಿರತಕ್ಕಂತಹ ಗ್ರಾಮ ಮತ್ತು ಹಲವಾರು ಕ್ರೀಡಾಕೂಟಗಳು ನಡೆದಿರ್ತಕ್ಕಂತಹ ಗ್ರಾಮ ಮತ್ತು ಹಲವಾರು ಐತಿಹಾಸಿಕ ಸ್ಥಳಗಳನ್ನ ಹೊಂದಿರತಕ್ಕಂತಹ ಗ್ರಾಮ. ಈ ನೆಲದಲ್ಲಿ ಈ ಒಂದು ಕ್ರೀಡೆ ನಡೆಯೋದನ್ನ ಇಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ತಾವು ಹೇಳ್ದಾಗೆ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಿಂದ ಈಗಾಗಲೇ ಹಲವಾರು ಜನ ನಮ್ಮ ಆಯೋಜಕರಿಗೆ ಫೋನ್ ಅನ್ನ ಮಾಡ್ತಾ ಇದ್ದಾರೆ, ದಿನಾಂಕವನ್ನ ಕೇಳ್ತಾ ಇದ್ದಾರೆ, ತಮ್ಮ ನೋಂದಣಿಯನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಉತ್ತಮವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ಕೆಲವು ನಿಯಮಾವಳಿಗಳನ್ನ ಒಳಗೊಂಡಂತೆ ಈ ಒಂದು ಸ್ಪರ್ಧೆ ನಡೆಸಲಾಗ್ತದೆ. ಮೊದಲನೇದಾಗಿ ಒಂದು ಗಾಡಿ ಕಟ್ಟಲು ಕೇವಲ 8 ಜನರಿಗೆ ಮಾತ್ರ ಅವಕಾಶವಿರ್ತದೆ. ಸೆನ್ಸಾರ್ ವ್ಯವಸ್ಥೆ ಇರ್ತದೆ ಮತ್ತು ಟೈಮರ್ ವ್ಯವಸ್ಥೆ ಇರ್ತದೆ. ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ದಯಮಾಡಿ ಯಾರಾದ್ರೂ ಸಹ ತಮಗೆ ಏನಾದ್ರೂ ನ್ಯೂನತೆಗಳಾಗಿದ್ರೆ, ಸಮಸ್ಯೆಗಳಾಗಿದ್ರೆ ಅವುಗಳನ್ನ ತೀರ್ಪುಗಾರರ ಬಳಿ ಮತ್ತು ಆಯೋಜಕರ ಬಳಿ ಕೇಳಿ ಸರಿಪಡಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಗಲಾಟೆ ಮತ್ತೊಂದಕ್ಕೆ ಆಸ್ಪದ ಇರೋದಿಲ್ಲ. ಮೊಬೈಲ್ ನಲ್ಲಿ ವಿಡಿಯೋ ತೋರಿಸಿ ಅಸಭ್ಯ ವರ್ತನೆ ತೋರಿಸತಕ್ಕಂತಹ ರಾಸುಗಳ ಮಾಲೀಕರನ್ನು ಸ್ಪರ್ಧೆಯಿಂದ ಹೊರಗಿಡಲಾಗ್ತದೆ. ಸ್ಪರ್ಧೆ ನಡೆಯುವ ಸಂದರ್ಭದಲ್ಲಿ ರಾಸುಗಳಿಗೆ ಹಾಗೂ ಪ್ರೇಕ್ಷಕರಿಗೆ ಯಾವುದೇ ರೀತಿಯ ತೊಂದರೆಗಳಾದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಸಂಘದವರು ಜವಾಬ್ದಾರರಾಗಿರೋದಿಲ್ಲ. ತಮ್ಮ ರಾಸುಗಳಿಗೆ ತಾವು ಸೂಕ್ತವಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ಸ್ಪರ್ಧೆಯ ಪ್ರವೇಶ ಶುಲ್ಕ 3500 ರೂಪಾಯಿ ಆಗಿರ್ತದೆ. ಏನು ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಭೂಚೇತನ ವಾಹಿನಿಯ ಪರದೆಯಲ್ಲಿ ಈ ಒಂದು ಪಾಂಪ್ಲೆಂಟ್ಸ್ ನ ಒಂದು ಚಿತ್ರಣವನ್ನ ಅವ್ರು ಬಿತ್ತರಿಸ್ತಾರೆ. ಇದರಲ್ಲಿರ್ತಕ್ಕಂತಹ ದೂರವಾಣಿ ಸಂಖ್ಯೆಗಳಿಗೆ ತಾವು ತಮ್ಮ ಹೆಸರನ್ನ ಕರೆಯನ್ನ ಮಾಡಿ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬಹುದು. ಸ್ನೇಹಿತರೆ ನೋಡಿದ್ರಲ್ಲ, ಇವ್ರು ಹೇಳಿರೋದ್ರಲ್ಲಿ 2 ಹಳ್ಳಿಕಾರ್ ತಳಿಗಳನ್ನ ಇಲ್ಲಿ ಜೋಡಿ ಮಾಡಬಹುದು. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಹಳ್ಳಿಕಾರ್ಗೆ ಒಂದು ಗೂಳಿಯನ್ನು ಜೋಡಿ ಮಾಡಬಹುದು ಅಥವಾ ಒಂದು ಹಳ್ಳಿಕಾರ್ಗೆ ಒಂದು ಕಿಲಾರಿ ಎತ್ತನ್ನ ಜೋಡಿ ಮಾಡಬಹುದು. ಆದ್ರೆ ಜೋಡಿ ಗೂಳಿಗಳಿಗೆ, ಜೋಡಿ ಕಿಲಾರಿ ಎತ್ತುಗಳಿಗೆ ಇಲ್ಲಿ ಅವಕಾಶ ಇರಲ್ಲ. ನೋಡಿ, ಇದು ಒಂದು ಉತ್ತಮ ನಿಯಮಾವಳಿಯಾಗಿದೆ ಸ್ನೇಹಿತರೆ. ಇಷ್ಟೊಂದು ನಗದು ಬಹುಮಾನಗಳನ್ನ ಇಟ್ಟು ಗೂಳಿಗಳಿಗೂ ಕೂಡ ಕಿಲಾರಿಗಳಿಗೂ ಕೂಡ ಒಂದು ಅವಕಾಶವನ್ನ ನೀಡಿರ್ತಾರೆ ಬಾಣಾವರದ ಗ್ರಾಮಸ್ಥರು. ನೋಡಿ, ಇದಾದ ನಂತರ ದಿನಾಂಕ 11 ಇದೇ ಮೇ 2026 ಸೋಮವಾರದಂದು ಇದೇ ಪಿಚ್ಚಿನಲ್ಲಿ ಸ್ನೇಹಿತರೆ ಲೋಕಲ್ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ಅದು ಚಿಕ್ಕ ಪುಟ್ಟ ರಾಸುಗಳನ್ನ ಕಟ್ಟಿರೋರಿಗೆ ಒಂದು ಖುಷಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಅದ್ರ ಒಂದು ನಿಯಮವನ್ನ ತಿಳಿಸ್ಕೊಡ್ತಾರೆ. ದಿನಾಂಕ 11/5/2026 ಸೋಮವಾರ ಇದೇ ನೆಲದಲ್ಲಿ, ಇದೇ ಕ್ರೀಡಾಂಗಣದಲ್ಲಿ ಇಲ್ಲಿರ್ತಕ್ಕಂತಹ ಸ್ಥಳೀಯರಿಗೆ ವಿಶೇಷವಾಗಿ ಮೊದಲನೇ ವರ್ಷದ ಸ್ಥಳೀಯ ಲೋಕಲ್ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ಓಟದ ಸ್ಪರ್ಧೆಯ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 3,000 ಮತ್ತು 4ನೇ ಬಹುಮಾನ 2,000 ಇರುತ್ತೆ. 160 ಮೀಟರ್ಗಳಿಗೆ ಒಳಗೊಂಡಂತೆ ಈ ಒಂದು ಕ್ರೀಡಾಂಗಣದ ಓಟದ ವ್ಯಾಪ್ತಿ ಇರ್ತದೆ. ಇಂತಹ ಓಟದ ಸ್ಪರ್ಧೆಗಳು ಆಗಾಗ ನಡೆಯುವುದರಿಂದ ರೈತರಲ್ಲಿ ರಾಸುಗಳನ್ನ ಸಾಕುವಂತಹ ಒಂದು ಆಸೆ ಇನ್ನೂ ಹೆಚ್ಚಾಗ್ತದೆ. ಮತ್ತೆ ರಾಸುಗಳನ್ನ ವಿಶೇಷವಾದ ರೀತಿಯಲ್ಲಿ ಸಾಕುವಂತಹ ಒಂದು ಪ್ರಯತ್ನವನ್ನ ಮಾಡುವಂತಹ ಹಠ ಮತ್ತು ಛಲವು ಹೆಚ್ಚಾಗ್ತದೆ. ಆದ್ರಿಂದ ಇನ್ನು ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆ ಈ ರೀತಿ ನಡಿಬೇಕು ಅಂತ ನಾವಾದ್ರೂ ಭಾವಿಸ್ತೀವಿ. ಇನ್ನು ಕೆಲವು ದಿನಗಳಲ್ಲಿ 9ನೇ ತಾರೀಕು ತುಂಬಾ ದೂರ ಇಲ್ಲ, ತುಂಬಾ ಹತ್ರದಲ್ಲಿದೆ. ತಾವು ದಯಮಾಡಿ ನಮ್ಮ ಪರದೆಯಲ್ಲಿ ಬರ್ತಕ್ಕಂತಹ ದೂರವಾಣಿ ಸಂಖ್ಯೆಗಳಿಗೆ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಮತ್ತೊಮ್ಮೆ ಬಾಣಾವರದ ಜನತೆಯ ಪರವಾಗಿ ಬಾಣಾವರ ಕೋಟೆ ಆಂಜನೇಯ ಸ್ವಾಮಿ ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘದ ಯುವಕರಿಗೆ ಮತ್ತು ಹಳ್ಳಿಕಾರ್ ಬ್ರಿಗೇಡ್ ನ ಯುವಕರಿಗೆ ಈ ಒಂದು ಓಟದ ಸ್ಪರ್ಧೆಯನ್ನ ಹಮ್ಮಿಕೊಂಡು ಜಾನಪದ ಕ್ರೀಡೆಯನ್ನ ಪುನಶ್ಚೇತನಗೊಳಿಸ್ತಾ ಇರೋದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ ನೋಡಿ, ಈ ಒಂದು ಪಿಚ್ ಇರೋದು ಬಾಣಾವರ ಪಟ್ಟಣದಲ್ಲೇ ಇದೆ ಸ್ನೇಹಿತರೆ. ಬಾಣಾವರ ಪಟ್ಟಣದಿಂದ ಒಂದು 200 ಮೀಟರ್ ದೂರದಲ್ಲಿ ಈ ಒಂದು ಪಿಚ್ ಅನ್ನ ನೀವು ನೋಡಬಹುದಾಗಿದೆ. ನೋಡಿ, ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಕೇವಲ 3,500 ರೂಪಾಯಿಗಳು ಪ್ರವೇಶ ಶುಲ್ಕ ಮಾಡಿದ್ದಾರೆ. ನೋಡಿ, ಇದು ತುಂಬಾ ಕನಿಷ್ಠ ಮಟ್ಟದ ಒಂದು ಪ್ರವೇಶ ಶುಲ್ಕ. ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಟ್ಟಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾದಂತ ಒಂದು ಕಮ್ಮಿ ಪ್ರವೇಶ ಶುಲ್ಕವನ್ನ ಇಟ್ಟು ದೊಡ್ಡದಾದ ಬಹುಮಾನಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇದೊಂದು ತುಂಬಾ ಖುಷಿಯ ವಿಷಯ. ಈ ಒಂದು ಸ್ಪರ್ಧೆ ಇರೋದು ದಿನಾಂಕ 9 ಇದೇ ಮೇ 2026 ಶನಿವಾರದಂದು. ಆದ್ರೆ ನೀವು ಪ್ರವೇಶ ಶುಲ್ಕವನ್ನು ದಿನಾಂಕ 8
ಮೇ 2026ನೆಯ ಶುಕ್ರವಾರದಂದು ಕಡ್ಡಾಯವಾಗಿ ಪ್ರವೇಶ ಶುಲ್ಕವನ್ನ ನೋಂದಾಯಿಸ್ಕೋಬೇಕಾಗಿ ಕಮಿಟಿಯವರು ಕೇಳ್ಕೊಳ್ತಿದ್ದಾರೆ. ಇಲ್ಲಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಯಾವುದೇ ಕಾರಣಕ್ಕೂ ನಿಕ್ಯಾಪು ತಾಯಿತಗಳ ಇಂಥವನ್ನೆಲ್ಲ ಕಟ್ಟಬಾರ್ದು. ಸುಮ್ನೆ ರಾಸುಗಳನ್ನ ಮನೆಯಲ್ಲಿ ಯಾವ ತರ ನೀವು ನಿಮ್ಮ ದನಿನ ಮನೆಯಲ್ಲಿ ಕಟ್ಟಿರ್ತೀರಾ ಅದೇ ರೀತಿಯಾಗಿ ರಾಸುಗಳನ್ನ ತಂದು ಇಲ್ಲಿ ಕಟ್ಟಿ ಭಾಗವಹಿಸಬೇಕಾಗಿ ಕಮಿಟಿಯವರು ಕೇಳ್ಕೊಂತಿದ್ದಾರೆ. ಟೈಮರ್ ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಂದು ಗಾಡಿ ಕಟ್ಟಲು ಕೇವಲ 8 ನಿಮಿಷಗಳ ಮಾತ್ರ ಕಾಲಾವಕಾಶ ಇರುತ್ತದೆ. ನೀವು ಯಾವುದೇ ರೀತಿಯಾದ ಗಲಾಟೆ ಮಾಡೋ ರಾಸುಗಳು ಅಂತೇಳಿ ಯಾವುದೇ ಒಂದು ಪರ್ಮಿಷನ್ ಹೆಚ್ಚಳ ಇರಲ್ಲ. ಎಲ್ಲರಿಗೂ ಕೂಡ ಸಮನಾದ ಒಂದು ನ್ಯಾಯವನ್ನ ಇಲ್ಲಿ ಕೊಡ್ತಾರೆ. 8 ನಿಮಿಷದಲ್ಲಿ ಕಟ್ಟಿ ಗಾಡಿಯನ್ನು ಹೊಡಿಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಬಾಣಾವರದ ರೇಸಿನ ಕುರಿತಂತೆ ಒಂದು ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರು, ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.